ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಾಗೆ ಇವತ್ತು ಸಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಲು ಬಂದಿದ್ದೇನೆ. ನಮಗೆ ಹಲವರಿಗೆ ಯಾವ ರೀತಿಯಲ್ಲಿ ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕು, ನಮ್ಮ ಗುರಿ ಸಾಧನೆ ಮಾಡೋಕ್ಕಿರುವಂಥ ದಾರಿ ಯಾವುದು ಮುಂತಾದ ವಿಚಾರಗಳು ತಿಳಿದಿರೋದಿಲ್ಲ. ಆದರೆ ಗುರಿ ನಮಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು, ಆ ಗುರಿ ಯಾವುದು, ಆ ಗುರಿ ಎಲ್ಲಿದೆ, ಅದನ್ನು ನಾವು ತರಬೇಕಾ ಅಥವಾ ನಮ್ಮಲ್ಲೇ ಇದೆಯೇ ಮುಂತಾದ ವಿಚಾರಗಳನ್ನು ನಾವು ಯೋಚನೆ ಮಾಡುವಾಗ, ಗುರಿ ಅನ್ನೋದು ಪ್ರತಿಯೊಬ್ಬ ಮನಸ್ಸಿನಲ್ಲಿರುತ್ತದೆ. ಮನಸ್ಸು ಅಂದರೆ ಏನು? ಮನಸ್ಸಿಗಿದ್ದಷ್ಟು ಶಕ್ತಿ ಆ ಮನಸ್ಸು, ನಾವು ನಮ್ಮ ನಿರ್ಧಾರ, ಆ ನಿರ್ಧಾರಕ್ಕಿರುವಂಥ ಶಕ್ತಿ, ಆ ಮನಸ್ಸಿನ ಶಕ್ತಿ ಏನೆಂಬುದನ್ನು ನಾವು ತಿಳಿದುಕೊಂಡಾಗ ಆ ಮನಸ್ಸಿದೆಯಲ್ಲ, ಆ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಹೌದಾ? ಹಾಗೆ ಸಾಧನೆ ಮಾಡೋದು ಸಾಧ್ಯವೇ ಎಂಬ ಪ್ರಶ್ನೆ ಹೇಳ್ಬೋದು. ಹೌದು, ಮನಸ್ಸಿನ ಶಕ್ತಿಯಿಂದಲೇ ಎಲ್ಲವೂ, ಪ್ರತಿಯೊಂದು ವಿಚಾರವೂ ಸಹ ಈ ಮನಸ್ಸಿನ ಶಕ್ತಿಯಿಂದಲೇ ನಾವು ಪಡೆಯೋದು. ಮೈಂಡ್ ಪವರ್ ಆ್ಯಂಡ್ ಗ್ರೋ ಮನಿ ಅಂತ ನಾವು ಒಂದನ್ನು ಹೇಳ್ತೇವೆ. ಅಂದರೆ ಮನಸ್ಸಿನಿಂದ ನಾವು ಹಣವನ್ನು ದುಡಿಯಬಹುದು, ಮನಸ್ಸಿದ್ದರೆ ಮಾರ್ಗ ಎಂಬ ಒಂದು ನುಡಿಯನ್ನು ನೀವು ಕೇಳಿದ್ದೀವಿ. ಆ ಒಂದು ಯಾವುದೇ ಒಂದು ಸ್ಥಿತಿಯನ್ನು ನಾವು ತಲುಪಬೇಕಾದರೆ ನಮ್ಮ ಮನಸ್ಸು ದೃಢವಾಗಿರಬೇಕು. ದೃಢವಾಗಿದ್ದಾಗಲೇ ನಾವು ಯಾವುದೇ ಒಂದು ಗುರಿಯನ್ನು ತಲುಪಲು ಸಾಧ್ಯ. ಹಾಗಾದರೆ ಈ ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ಸಿದ್ಧಗೊಳಿಸಬೇಕು? ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ಸಿದ್ಧಗೊಳಿಸಿದಾಗ ನಮಗೆ ಹಣ, ಗೌರವ, ಅಂತಸ್ತು ಎಲ್ಲವೂ ಬಂದು ಸೇರುತ್ತದೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಮ್ಮ ಮನಸ್ಸಿನ ಶಕ್ತಿಯಿಂದಲೇ ನಾವು ಏನು ಬೇಕಾದರೂ ಪಡೆಯಲು ಸಾಧ್ಯ. ಅದು ಹೇಗೆ ಪಡೆಯೋದು, ಆ ಪಡೆಯೋ ರೀತಿ ಹೇಗೆ ಎಂಬುದನ್ನು ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಮನಸ್ಸಿನ ಶಕ್ತಿಯಿಂದಲೇ ಎಲ್ಲವೂ. ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಗುರಿ ತಲುಪಬೇಕಾದರೆ, ಯಾವುದೇ ಒಂದು ವಸ್ತುವನ್ನು ತಯಾರಿಸಬೇಕಾದರೆ, ಯಾವುದಾದರೂ ಒಂದು ರೀತಿಯಲ್ಲಿ ನಾವು ನಮ್ಮ ಸುಖವನ್ನು ಅನುಭವಿಸಲು ನಮಗೆ ಮನಸ್ಸಿನ ಶಕ್ತಿ ತುಂಬ ಮುಖ್ಯ. ಮನಸ್ಸಿನ ಶಕ್ತಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದಿದ್ದರೆ ನಾವು ಏನನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಏನು ಬೇಕು? ನಾವು ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ? ಮನಸ್ಸು ನಮ್ಮ ಕನಸಿನ ರೂಪದಲ್ಲಿ ಕೆಲಸ ಮಾಡುತ್ತದೆ. ಆದುದರಿಂದಲೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳೋದು, ನಾವು ದೊಡ್ಡ ದೊಡ್ಡ ಕನಸು ಕಾಣಬೇಕು. ದೊಡ್ಡ ದೊಡ್ಡ ಕನಸು ಕಂಡಾಗಲೇ ನಾವು ಆ ಕನಸನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು, ಆ ಕನಸನ್ನು ನನಸು ಮಾಡಲು ಸಾಧ್ಯ. ಹಾಗಾದರೆ ಕನಸು ಬಿದ್ದರೆ ನಮಗೆ ಆ ಕನಸನ್ನು ನಾವು ಕಾರ್ಯರೂಪಕ್ಕೆ ತರಲು ಸಾಧ್ಯವೇ ಎಂಬುದರ ಬಗ್ಗೆ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ಕನಸಿಗೆ ಜೀವ ತುಂಬಬೇಕು. ಕನಸು ಬಿದ್ದರೆ ಮಾತ್ರ ಸಾಲದು, ಆ ಕನಸುಗಳಿಗೆ ಜೀವ ತುಂಬಬೇಕು. ಅದಕ್ಕಾಗಿ ದೊಡ್ಡ ಕನಸುಗಳನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡು ಬೆಳೆಸಬೇಕು. ಅದು ಹೇಗೆ ಬೆಳೆಸೋದು? ಅದು ಬೆಳೆಸುವ ರೀತಿ ಯಾವುದು? ಅದಕ್ಕೆ ನಾವು ಏನೇನು ಮಾಡಬೇಕು, ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಈ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಈಗ ನಾನು ವಿಷಯಕ್ಕೆ ಬರ್ತೇನೆ ನೋಡಿ. ಮನಸ್ಸಿನಲ್ಲಿ ಹುಟ್ಟುವಂತಹ ದೊಡ್ಡ ದೊಡ್ಡ
ಕನಸುಗಳನ್ನು ನಾವು ಬೆಳೆಸಿ ಅದಕ್ಕೆ ಶಕ್ತಿ ತುಂಬಬೇಕು. ಅದು ಹೇಗೆ ಬೆಳೆಸೋದು ಅಂತ ನೀವು ಕೇಳಬೇಕು. ಒಂದೇ ಕನಸನ್ನು ನಿರಂತರವಾಗಿ ಕಾಣಬೇಕು. ಅದರ ಮಧ್ಯೆ ಬೇರೊಂದು ಕನಸು ಬರುತ್ತದೆ, ಆವಾಗ ಅದಕ್ಕೆ ಅವಕಾಶ ಕೊಡಬಾರದು. ಈಗ ನೀವು ಕೆಲವು ವಿದ್ಯಾರ್ಥಿಗಳನ್ನ ನೋಡಿದಿರಿ, ಎಲ್ಲರೂ ಸುಲಭವಾಗಿ ಹೇಗಾದರೂ ಸಾಧನೆ ಮಾಡುವಂತಹ ರೀತಿಯನ್ನೇ ಹುಡುಕಿಕೊಳ್ಳುತ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ಕಾಪಿ ಮಾಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಯಾಕಂದರೆ ಅವರಿಗೆ ಸುಲಭವಾಗಿ ತಾನು ಹೇಗೆ ಪಾಸು ಮಾಡಬೇಕು, ತಾನು ಪರೀಕ್ಷೆಯಲ್ಲಿ ಪಾಸು ಮಾಡಲು ಯಾವ ರೀತಿಯ ಒಂದು ಕ್ರಮವನ್ನು ಅನುಸರಿಸಬೇಕೆಂದು ಯೋಚನೆ ಮಾಡ್ತಾನೆ. ಅದು ಆದಷ್ಟು ಸುಲಭವಾಗಿರಬೇಕು. ಶ್ರಮ ಪಡಲು ಅವನಿಗೆ ಮನಸ್ಸಿರೋದಿಲ್ಲ. ಶ್ರಮ ಪಡದೆ ಯಾವುದಾದ್ರೂ ಒಂದು ಚೀಟಿಯನ್ನು ಬರೆದಿಟ್ಟುಕೊಂಡೋಗಿ ಅದರಿಂದ ಕಾಪಿ ಮಾಡುವುದು, ಇಂಥ ಹವ್ಯಾಸವನ್ನು ಬೆಳೆಸಿಕೊಳ್ತಾ ಬಂದವನು ಕೊನೆಯ ತನಕನೂ ಅದೇ ರೀತಿಯಲ್ಲಿ ಅವನು ಪರೀಕ್ಷೆಗಳಲ್ಲಿ ಕಾಪಿ ಮಾಡಲು ಶುರು ಮಾಡ್ತಾನೆ. ಯಾಕಂದರೆ ಅವನ ಯೋಚನೆ ಅದೇ ರೀತಿ ಇರುತ್ತೆ. ಯಾವ ರೀತಿ ನಾನು ಅದನ್ನು ಕಾಪಿ ಮಾಡಲು ಸಾಧ್ಯವೋ, ಅದಕ್ಕಿರುವಂಥ ಯಾವ ಯಾವ ದಾರಿಗಳಿವೆಯೋ, ಯಾವ ಯಾವ ವಿಧಾನಗಳಿವೆಯೋ ಅದನ್ನೆಲ್ಲವನ್ನೂ ಅವನು ತಿಳಿದುಕೊಳ್ಳುತ್ತಾನೆ. ಅದರ ಹಾಗೆ ಅವನು ಮಾಡ್ತಾನೆ. ಅದೇ ನೋಡಿ ವಿದ್ಯಾರ್ಥಿಗಳಿಗಿಲ್ಲಿ ಕಂಡುಬರುವಂತಹ ಒಂದು ರೀತಿ. ಯಾಕಂದರೆ ಅವನಿಗೆ ಕಷ್ಟಪಡೋರು ಮನಸ್ಸಿರೋದಿಲ್ಲ. ಅದೇ ರೀತಿ ನೋಡಿ, ಚುನಾವಣೆಗಳಲ್ಲಿ ಗೆಲ್ಲಲು ಜನಗಳು ಈಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಬೇಕೆಂಬ ಒಂದು ಆಸೆಯನ್ನು ಇರೋದಿಲ್ಲ. ಯಾಕಂದರೆ ಸ್ವಾರ್ಥಿಗಳು, ಎಲ್ಲ ಸ್ವಾರ್ಥಿಗಳು. ಅದಕ್ಕಾಗಿ ಮತದಾರರಿಗೆ ಯಾವುದಾದ್ರೂ ರೀತಿಯಲ್ಲಿ ಆಮಿಷವನ್ನು ಒಡ್ಡುತ್ತಾರೆ. ಹಣ ಕೊಡುವ ಒಂದು ರೀತಿ ಇರ್ಬೋದು, ಅಥವಾ ಬೇರೆ ಯಾವ ಮದ್ಯ ಕೊಡುವಂಥ ರೀತಿ ಇರ್ಬೋದು, ಮತ್ತು ಸೀರೆ ಕೊಡುವಂಥ ರೀತಿ ಇರ್ಬೋದು, ಬೇರೆ ಉಪಯೋಗಕ್ಕೆ ಬರುವಂತಹ ಇತರೆ ವಸ್ತುಗಳನ್ನು ಕೊಡುವಂತಹ ಒಂದು ರೀತಿ ಇರ್ಬೋದು. ಯಾಕಂದರೆ ಅವನು ಆ ರೀತಿಯಲ್ಲಿ ಸುಲಭವಾಗಿ ತನಗೆ ಓಟು ಪಡೆದು ಗೆಲ್ಲುವಂತಹ ಯೋಚನೆ ಹಾಕ್ಕೊಳ್ತಾನೆ. ಕೆಲವರು ಟೂರ್ಗಳಿಗೆ ಜನಗಳನ್ನ ಕರ್ಕೊಂಡು ಹೋಗೋದು, ಅದು ಒಂದು ನಿರಂತರವಾಗಿ ನಡೀತಿರುವಂತಹ ಕೆಲಸ ಆಗಿರುತ್ತೆ. ಈ ರೀತಿ ಜನಗಳಿಗೆ ಆಮಿಷವನ್ನು ತೋರಿಸಿ, ಆದರೂ ಅವನಿಗೆ ನನ್ನ ಕ್ಷೇತ್ರ, ನನ್ನ ಊರು, ಅದನ್ನು ನಾನು ಅಭಿವೃದ್ಧಿಪಡಿಸಿ ಜನರ ಮನಸ್ಸನ್ನು ಗೆಲ್ಲಬೇಕೆಂಬಂಥ ಯೋಚನೆ ಬರುವುದಿಲ್ಲ. ಸುಲಭವಾಗಿ ಯಾವ ರೀತಿಯಲ್ಲಿ ಮತ ಗಳಿಸಲು ಸಾಧ್ಯವೋ ಆ ರೀತಿಯಲ್ಲಿ ಅವನು ಓಟನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಅದು ಕಷ್ಟಪಡಲು ಅವನ ಕನಸಲ್ಲದು, ಅವನ ಯೋಚನೆಗಳನ್ನು ಆ ರೀತಿ ಮಾಡ್ತಾನೆ. ಕನಸಲ್ಲ ಅವನಿಗೆ. ದೇಶಕ್ಕಾಗಿ ಅಥವಾ ತನ್ನ ಕ್ಷೇತ್ರಕ್ಕಾಗಿ ಏನೋ ಮಾಡಬೇಕೆಂಬ ಒಂದು ಸದುದ್ದೇಶ ಅವನ ಮನಸ್ಸಲ್ಲಿರುವುದಿಲ್ಲ. ಗೆಲ್ಲಬೇಕು, ಹಣ ಮಾಡಬೇಕು ಎಂಬ ಒಂದೇ ಉದ್ದೇಶದಿಂದ ಅವರು ಆ ರೀತಿಯ ಹಣವನ್ನು ಚೆಲ್ಲಿ ಜನರಿಂದ ಮತವನ್ನು ಪಡಿತಾನೆ. ಈ ಜನರಾದರೂ ಏನು ಮಾಡ್ತಾರೆ, ನನಗೇನು ಅವನು ಗೆದ್ದು ಬಂದರೂ ಅಷ್ಟೇ ಮಾಡೋದು, ನನಗೆ ಈಗ ಎಷ್ಟು ಸಿಗುತ್ತೋ ಅಷ್ಟನ್ನು ಪಡೆಯೋಣ, ಅದೇ ಸಾಕು ನನಗೆ ಎಂಬ ಸ್ವಾರ್ಥ. ಅವರಿಗೂ ಸಹ ಕನಸುಗಳಿರೋದಿಲ್ಲ. ಅವನಿಗೂ ಕನಸುಗಳಿರೋದಿಲ್ಲ. ಯಾಕತ್ತಾ, ನನಗೇನು ಸಿಗೋದಿಲ್ಲ, ನನ್ನ ಜೀವನದಲ್ಲಿ ನನಗೇನು ಸಿಗುತ್ತೆ, ಇಡೀ ಕ್ಷೇತ್ರಕ್ಕೆ ನಾವು ಮಾಡೋದು ಅದರಿಂದ ನನಗೇನು ಉಪಯೋಗ, ಈಗ ನನಗೆ 1000 ರೂಪಾಯಿ ಸಿಕ್ತು ಅದೇ ಸಾಕು, ನನಗೆ ಒಂದು ಕುಡಿಯಲು ಏನೋ ಸಿಕ್ತು, ನನಗೊಂದು ಸೀರೆ ಸಿಕ್ತು, ನನಗೊಂದು ಕುಕ್ಕರ್ ಸಿಕ್ತು, ನನಗೊಂದು ಟಿ ವಿ ಸಿಕ್ತು, ಅಷ್ಟಾದರೂ ಸಿಕ್ತಲ್ಲ ಎಂಬ ಯೋಚನೆ ಮಾಡ್ತಾರೆ. ಅಂದರೆ ಈ ಸಾಮಾನ್ಯ ಮತದಾರರು ಕೂಡ ತಮ್ಮ ಕನಸು ಏನು, ತಾವು ಎಲ್ಲರೂ ಚೆನ್ನಾಗಿರಬೇಕು, ತಮ್ಮದೇ ಕ್ಷೇತ್ರ ಚೆನ್ನಾಗಿರಬೇಕು, ತಮ್ಮ ನಾಡು ಚೆನ್ನಾಗಿರಬೇಕೆಂಬ ಯೋಚನೆ ಇರುವುದಿಲ್ಲ. ತನಗೇನು ಸಿಕ್ಕತ್ತೆ ಸ್ವಾರ್ಥದ ಚಿಂತೆ ಇರುತ್ತೆ. ಅಂಥವರು ಕನಸು ಕಾಣುವುದಿಲ್ಲ. ಇವತ್ತೇನು ನಡೀತು ಅದನ್ನು ಮಾಡ್ತಾರೆ. ಹೀಗೆ ಹಲವು ವಿಧದಲ್ಲಿ ನಾವು ನಮ್ಮ ಜೀವನದಲ್ಲಿ ಕನಸು ಕಾಣದೆ ನಮ್ಮ ಸ್ವಾರ್ಥಕ್ಕಾಗಿ, ಆ ಒಂದು ಹೊತ್ತಿನ ಸುಖಕ್ಕಾಗಿ ಅಥವಾ ಅದರಿಂದ ಸಿಗುವ ಉಪಯೋಗಕ್ಕಾಗಿ ಅವರು ಎಲ್ಲವನ್ನೂ ಹಾಳು ಮಾಡಿಕೊಳ್ತಾರೆ. ಈಗ ಹೇಗೆ ಭ್ರಷ್ಟಾಚಾರ ಬೆಳೆಯಲು ಈ ತಮ್ಮ ಸ್ವಾರ್ಥವೇ ಕಾರಣ ಆಗುತ್ತೆ. ಅವನು ದುಡ್ಡು ಕೊಟ್ಟು ಓಟು ತಗೊಂಡು ಗೆಲ್ತಾನೆ. ಅವನು ಮತ್ತೆ ತನ್ನ ಕ್ಷೇತ್ರದ ಅಭಿವೃದ್ಧಿಗಿಂತಲೂ ತನ್ನ ಖರ್ಚಾದ ಹಣಕ್ಕೆ ಬಡ್ಡಿ ಸೇರಿಸಿ ಎಷ್ಟೋ ದೊಡ್ಡ ಮೊತ್ತವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಹಾಗೆ ಭ್ರಷ್ಟಾಚಾರ ಬೆಳೀತಾ ಇರುತ್ತೆ. ಈ ಜನಗಳಿಂದಲೇ ಭ್ರಷ್ಟಾಚಾರ. ಅದರಿಂದ ನಾವು ಪ್ರತಿಯೊಬ್ಬರೂ ಕನಸು ಕಾಣಬೇಕು. ನಾನು ಇಂಥ ಕೆಲಸವನ್ನು ಮಾಡಬೇಕು, ನಾನು ಇಂಥ ಕೆಲಸವೇ ಮಾಡೋದು ನಂದು ಇದೇ ಕನಸು, ನಾನು ನನ್ನ ಜೀವನದಲ್ಲಿ ಇಂತಹ ಸಾಧನೆಯನ್ನು ಮಾಡುತ್ತೇನೆ. ಅದಕ್ಕೆ ನಿಜ ರೂಪಕ್ಕೆ ತಳೆಯುತ್ತದೆ. ಅದನ್ನು ನಿರಂತರವಾಗಿ ಕಾಣುವಾಗ ಅದು ನಿಮ್ಮ ಮನಸ್ಸಲ್ಲಿ ನಿಜ ರೂಪ ತಳೆಯುತ್ತದೆ. ಒಂದು ಕನಸಿನ ಮಧ್ಯೆ ಬೇರೊಂದು ಕನಸಿಗೆ ಅವಕಾಶ ಕೊಡಲೇಬಾರದು.
ಯಾಕಂದರೆ ನನ್ನ ಸ್ವಾರ್ಥಕ್ಕಾಗಿ ನಾನು ಏನಿಲ್ಲ, ನನ್ನ ಗುರಿ ತಲುಪುವಂತಹ ಒಂದೇ ಒಂದು ಕನಸನ್ನು ನಾನು ಕಾಣ್ತೇನೆ. ಆ ಕನಸು ನನಸಾಗುವವರೆಗೆ ನಾನು ಬೇರೆ ಯಾವುದರ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ. ಧನಿಕನಾಗಬೇಕೆಂಬ ಕನಸು ಸದಾ ಕಾಣುತ್ತಾ ಬಂದರೆ ಅದಕ್ಕಾಗಿ ಪ್ರಯತ್ನಿಸುತ್ತಾ ಬಂದರೆ ಅವನು ಇಂದಲ್ಲ ನಾಳೆ ಧನಿಕನಾಗುತ್ತಾನೆ, ಶ್ರೀಮಂತನಾಗುತ್ತಾನೆ. ಅಂದರೆ ಪ್ರಯತ್ನವಿಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಕನಸು ಕಾಣ್ತಾ ಇರಬೇಕು ಹಗಲು ರಾತ್ರಿ. ಆಗ ನಾನು ಹಣ ಬಂದಾಗ ನನಗೇನಾಗುತ್ತೆ, ಹಣದಿಂದ ನಾನು ಏನು ಮಾಡಬಲ್ಲೆ, ಆ ಸುಖವನ್ನು ಅನುಭವಿಸ್ತೀನಲ್ಲ, ಆ ಸುಖದ ಬಗ್ಗೆ ಅವನು ಕನಸು ಕಾಣ್ತಾ ಇರಬೇಕು. ನಾನು ಧನಿಕನಾಗುತ್ತೇನೆ, ಅದಕ್ಕಾಗಿ ಪ್ರಯತ್ನ ಮಾಡ್ತೇನೆ, ಹಗಲು ರಾತ್ರಿ ಪ್ರಯತ್ನಿಸ್ತಾ ಬರ್ತೇನೆ. ಕ್ರಮೇಣ ಅದು ಸಂಭವಿಸುತ್ತದೆ, ಕ್ರಮೇಣ ಅದು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಆವಾಗ ನೀವು ಅಂದುಕೊಂಡ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ. ಒಂದು ಕಾರು ಬೇಕೆಂದು ನೀವು ಕನಸು ಕಾಣಿ. ಒಂದು ಕಾರು ಬೇಕು, ನನಗೆ ಇಂಥ ಕಾರನ್ನೇ ನಾನು ಕೊಂಡ್ಕೊಳ್ಬೇಕು, ನಾನು ಕೊಳ್ಳುತ್ತೇನೆ, ಆ ಕಾರು ನನಗೆ ಬಹಳ ಅವಶ್ಯಕ. ಆ ಚಿಂತೆ ಮನಸ್ಸಿನಲ್ಲಿ ಕನಸಾಗಿ ಮೂಡಿದ ಕೂಡಲೇ ಅದಕ್ಕಾಗಿ ನೀವು ಆ ಕಾರು ಪಡೆಯುವಂತಹ ಒಂದು ಪ್ರಯತ್ನ ನೀವು ಮಾಡಬೇಕು. ಅಂಥ ಕಾರು ನಾನು ಕೊಂಡುಕೊಳ್ಳಲು ಎಷ್ಟು ಹಣ ಬೇಕು, ಎಷ್ಟು ಹಣವನ್ನು ಯಾವ ರೀತಿ ನಾನು ಹೊಂದಿಸಿಕೊಳ್ಳಬೇಕು, ಅದಕ್ಕೆ ಹಲವು ವರ್ಷಗಳ ಕಾಲ ಪ್ರಯತ್ನಿಸಬೇಕು. ಆ ಚಿಂತೆ ಮನಸ್ಸಿನಲ್ಲಿ ಉಳಿಯಲು ಆ ಕಾರಿನ ಒಂದು ಚಿತ್ರವನ್ನು ನಿಮ್ಮ ಮನೆಯ ಗೋಡೆಯ ಮೇಲೆ ಹಾಕಿ, ಆ ಕಾರಿನಲ್ಲಿ ಪ್ರಯಾಣ ಮಾಡುವ ಹಾಗೆ, ಆ ಕಾರು ನಿಮ್ಮ ಎದುರಿಗೆ ಇರುವ ಹಾಗೆ, ಆ ಕಾರಿನಲ್ಲಿ ಕುಳಿತುಕೊಂಡಿರುವ ಹಾಗೆ ನೀವು ಕನಸು ಕಾಣಬೇಕು. ಆ ಕಾರಿನಲ್ಲಿ ಪ್ರಯಾಣ ಮಾಡುವಾಗ ಅನುಭವವನ್ನು ನೀವು ಪ್ರತಿದಿನವೂ ಬರೆದಿಡಬೇಕು. ಪ್ರತಿದಿನವೂ ಒಂದಲ್ಲ ಒಂದು ಅನುಭವ, ಆ ಸಂತೋಷ ಆ ಕಾರಿನಲ್ಲಿ ನೀವು ಕಲ್ಪನೆ ಮಾಡ್ಕೊಬೇಕು. ಆ ಕಾರಿನಲ್ಲಿ ಪ್ರಯಾಣ ಮಾಡಿದಾಗ ಹಿಂಗಿರುತ್ತೆ, ಹೀಗೆ ಓಡಿಸ್ತೀನಿ. ನಿಮ್ಮ ಆಸೆಯನ್ನು ಕೊಡುವ ಸಂತೋಷವನ್ನು ಬರೆದಿಡಬೇಕು. ಅದು ಅಂತಹ ಸಂತೋಷ ಅನುಭವಿಸಲು ಸಾಧ್ಯವಾಗದು ಎಂಬ ಕಲ್ಪನೆ ನಿಮ್ಮ ಮನಸ್ಸಿಗೆ ಬರಲೇಬಾರದು. ನಾನು ಇವತ್ತು ಕಾರಿನಲ್ಲಿ ಇಷ್ಟು ದೂರ ಪ್ರಯಾಣ ಮಾಡಿದೆ, ಇಷ್ಟು ಚೆನ್ನಾಗಿತ್ತು, ಆ ಸಂತೋಷವನ್ನು ನೀವು ಕೆಲವು ದಿನವೂ ಬರೆದು ನಿಮ್ಮ ಗೋಡೆಯ ಮೇಲೆ ಅಂಟಿಸಿ. ಆ ಗೋಡೆ ಅಂಟಿಸಿ ಅದರಲ್ಲಿ ಪ್ರಯಾಣಿಸುವ ಸುಖದ ಬಗ್ಗೆ ಕನಸು ಕಾಣುತ್ತಿರಬೇಕು. ಹೀಗೇ ನಿಮ್ಮ ಆಸೆಯನ್ನು ತಂದುಕೊಡುವ ಸಂತೋಷವನ್ನು ಅನುಭವಿಸುವಲು ಸಾಧ್ಯವಿಲ್ಲವೆಂಬುದು ನೀವು ತಿಳಿಯಲೇಬಾರದು. ಅದೊಂದು ಪವಿತ್ರ ಕೆಲಸ ಎಂಬಂತೆ ಭಕ್ತಿ ಭಾವದಿಂದ ನೀವು ದಿನವೂ ಮಾಡ್ತಾ ಬಂದಾಗ ಅದು ನಿಮ್ಮ ಆಸೆಯ ಬಾಗಿಲು ಇಂದಲ್ಲ ನಾಳೆ ತೆರೆದುಕೊಳ್ಳುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿ ಆಗ ಫಲ ಕೊಡಲಾರಂಭಿಸುತ್ತದೆ. ಆಸೆಯ ತೀವ್ರತೆಯೇ ಹಾಗೂ ಏಕಾಗ್ರತೆ ಬಲಗೊಂಡಾಗ ಆಸೆಪಟ್ಟದನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಹಲವು ಜನರನ್ನು ನಾವು ನೋಡಬಹುದು. ಅಬ್ರಹಾಂ ಲಿಂಕನ್ ಉದಾಹರಣೆ ನೋಡ್ಬೋದು. ಅವನು ಎಷ್ಟೋ ಸಲ ಸೋತ, ಕೊನೆಗೆ ಅವರು ಗಂಡ ಹೆಂಡತಿ ಇಬ್ಬರ ಪ್ರಯತ್ನದಿಂದ ಅವರು 7ನೇ ಸಲ ಗೆದ್ದ ಮೇಲೆ ಅಮೇರಿಕದ ಅಧ್ಯಕ್ಷರಾದರು. ಇಂತಹ ಹಲವು ಉದಾಹರಣೆಗಳನ್ನು ನಾವು ಕೊಡಬಹುದು. ಅದಕ್ಕೆ ಕನಸು ಕಾಣುವುದು ಮುಖ್ಯ. ಕನಸು ಕಾಣುವುದು, ವಿದ್ಯಾರ್ಥಿಯಾಗಿದ್ದಾಗ ನಾನು ಕನಸು ಕಾಣ್ತಾ ಹೋಗ್ತೇನೆ, ನಾನು ಒಬ್ಬ ದೊಡ್ಡ ವಿಜ್ಞಾನಿ ಆಗಬೇಕು, ಅದಕ್ಕೇನು ಮಾಡಬೇಕು, ಆ ಸಿದ್ಧತೆಯನ್ನು ಮಾಡಬೇಕು, ಅದನ್ನೇ ಯೋಚನೆ ಮಾಡಬೇಕೇ ಹೊರತು ನಾನು ಡಾಕ್ಟ್ರ್ ಆಗ್ತೇನೆ ಎಂಬಂಥ ಯೋಚನೆ ಬರಬಾರ್ದು. ಅಥವಾ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಎಂಬ ಕನಸು ಬರಬಾರ್ದು. ನಾನು ವಿಜ್ಞಾನಿ ಆಗುತ್ತೇನೆ ಎಂಬುದಾದರೆ ವಿಜ್ಞಾನವನ್ನೇ ಅದರ ಸಂಬಂಧಪಟ್ಟ ಕನಸನ್ನೇ ಕಾಣಬೇಕು. ನಾನು ದೊಡ್ಡ ಡಾಕ್ಟ್ರ್ ಆಗ್ತೇನೆ ಅದೇ ಕನಸನ್ನು ಕಾಣಬೇಕು. ನಾನು ಸಿವಿಲ್ ಎಕ್ಸಾಮ್ಗಳನ್ನು ಪಾಸ್ ಮಾಡಿ ದೊಡ್ಡ ಅಧಿಕಾರಿ ಆಗುತ್ತೇನೆ, ಅದಕ್ಕಾಗಿ ಕನಸು ಕಾಣಬೇಕು. ನಾನು ದೊಡ್ಡ ಲಾಯರ್ ಆಗ್ತೇನೆ, ಆ ಲಾಯರ್ ಆಗುವಂಥ ಕನಸನ್ನೇ ಕಾಣಬೇಕು. ಅದರ ಮಧ್ಯೆ ಬೇರೆ ನಿಮ್ಮ ಮನಸ್ಸು ಚಂಚಲವಾಗಿರಬಾರ್ದು. ಯಾವಾಗಲೂ ಏಕಾಗ್ರತೆಯಿಂದ ಯೋಚನೆ ಮಾಡಬೇಕು. ಆ ಒಂದೇ ಯೋಚನೆಯಲ್ಲಿ ನೀವು ಯೋಚನೆ ಮಾಡಿದಾಗ ನಿಮಗೆ ಆ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತೆ ಹೊರತು ನೀವು ಚಂಚಲವಾದ ಮನಸ್ಸಿನಿಂದ ಒಂದು ಸರಿ ಡಾಕ್ಟ್ರ್ ಆಗಬೇಕು, ಒಂದು ಸರಿ ಅಧಿಕಾರಿ ಆಗಬೇಕು, ಒಂದು ಸರಿ ಇಂಜಿನಿಯರ್ ಆಗಬೇಕು, ಇನ್ನೊಂದು ಸರಿ ವಕೀಲ ಆಗಬೇಕು, ಇನ್ನೊಂದು ಸರಿ ಇನ್ಯಾವುದೋ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಹೀಗೆ ಹಲವು ವಿಧದಲ್ಲಿ ನೀವು ಯೋಚನೆ ಮಾಡಿದರೆ ಯಾವ ಗುರಿಯನ್ನು ತಲುಪಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಗುರಿ ಏಕಾಗ್ರತೆ ಇರಬೇಕು. ನಾನು ದೊಡ್ಡ ಉದ್ಯಮಿಯಾಗಿ ಬೆಳೆಯುತ್ತೇನೆ,
ನಾನು ದೊಡ್ಡ ಉದ್ಯಮಿ ಆಗುತ್ತೇನೆ ಎಂಬುದಕ್ಕೆ ಅದನ್ನೇ ಕನಸು ಕಾಣಬೇಕು. ನಾನು ಉದ್ಯಮಿ ಆಗುತ್ತೇನೆ ಅಂತ ಹೇಳಿ ನೀವು ಬೇರೆ ರೀತಿಯ ಕನಸನ್ನು ಮಧ್ಯೆ ಮಧ್ಯೆ ಕಾಣ್ತಾ ಹೋದರೆ ಯಾವುದೂ ನಿಮಗೆ ಸಿಗೋದಿಲ್ಲ. ನೀವು ಹಣ ಮಾಡಬೇಕಾ? ನೀವು ಹಣ ಮಾಡಬೇಕಾದ್ರೆ ಹಣದ ಬಗ್ಗೆಯೇ ಕನಸು ಕಾಣಬೇಕು. ಅದಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಳಬೇಕು. ಆ ದಾರಿಯಲ್ಲಿ ನೀವು ಮುಂದೆ ಹೋದಾಗ ನೀವು ಹಣ ಮಾಡಲು ಸಾಧ್ಯವಾಗುತ್ತದೆ. ಆ ಹಣ ಮಾಡಲು ಹೇಗೆ ಸಾಧ್ಯ? ನೀವು ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನವಿಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಮನಸ್ಸಿನ ಶಕ್ತಿ ನಿಮ್ಮ ದಾರಿಗೆ ಶಕ್ತಿಯನ್ನು ತುಂಬುತ್ತದೆ, ನಿಮ್ಮ ದಾರಿಯನ್ನು ಸುಲಭಗೊಳಿಸುತ್ತದೆ, ಗುರಿ ಮುಟ್ಟಲು ನಿಮಗೆ ಆ ಗುರಿಯತ್ತ ಕರೆದೊಯ್ಯುತ್ತದೆ. ಅದಕ್ಕಾಗಿ ನೀವು ಪ್ರಯತ್ನ ಬೇಕು. ಕಾಪಿ ಮಾಡುವುದು ಪ್ರಯತ್ನವಲ್ಲ, ಅಥವಾ ಹಣ ಕೊಟ್ಟು ಓಟು ತಗೊಂಡು ಗೆಲ್ಲುವುದು ಅದು ಕನಸಲ್ಲ, ಅಥವಾ ಹಣ ಪಡೆದು ಓಟ್ ಹಾಕುವುದು ಅದು ಕನಸಲ್ಲ. ನನ್ನ ಕ್ಷೇತ್ರಕ್ಕೆ ನಾನು ಏನಾದರೂ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ನಾನು ಗೆಲ್ಲಬೇಕು. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಅದನ್ನು ಜನರು ನೋಡಿ ಗೆಲ್ಲಬೇಕು. ಅದು ಒಂದು ಕನಸು. ಆ ಕನಸನ್ನು ನನಸಾಗಿಸುವುದು ಸುಲಭವಲ್ಲ. ಆದರೆ ಹಣ ಕೊಟ್ಟು ಸುಲಭ ಅಡ್ಡದಾರಿ ಇಳಿಯುವವರು ಯಾವತ್ತೂ ಒಬ್ಬ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಿಲ್ಲ. ಅವರಿಗೆ ವ್ಯಕ್ತಿತ್ವವೇ ಇರುವುದಿಲ್ಲ. ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿರುತ್ತಾರೆ. ತಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡುತ್ತಾರೆ ಹೊರತು ಜನರಿಗಾಗಿ, ತಮ್ಮ ಕ್ಷೇತ್ರಕ್ಕಾಗಿ ಕೆಲಸ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಕೆಲಸ, ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ಪಡೆಯಲು ನೀವು ನಿಮ್ಮ ಮನಸ್ಸಿನಲ್ಲಿ ಕನಸು ಕಾಣಬೇಕು. ಆ ಕನಸನ್ನೇ ದಿನವೂ ಕಾಣಬೇಕು. ಅದರ ಮಧ್ಯೆ ಬೇರೆ ಕನಸುಗಳಿಗೆ ಅವಕಾಶ ಇರಕೂಡದು. ಸುಲಭದ ದಾರಿಯನ್ನು ಹುಡುಕಿಕೊಳ್ಳುವುದು ತರವಲ್ಲ. ಇದರಿಂದ ನಿಮ್ಮ ಮನಸ್ಸನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಕನಸು ಕಾಣಲು ಈಗಿನಿಂದಲೇ ಶುರು ಮಾಡಿ. ಕನಸು ಕಂಡಾಗ ನೀವು ನಿಜವಾದಂತಹ ದಾರಿಯನ್ನು ಹುಡುಕಿಕೊಳ್ಳುತ್ತೀರಿ, ನಿಜವಾದ ಗುರಿಯನ್ನು ಇಟ್ಟುಕೊಳ್ಳುತ್ತೀರಿ. ಆ ಗುರಿಯಲ್ಲಿ ನೀವು ನಿರಂತರವಾಗಿ ಹೆಜ್ಜೆ ಹಾಕಿದಾಗ ನಿಮ್ಮ ಗುರಿಯನ್ನು ಮುಟ್ಟುತ್ತೀರಿ, ಹಣವಂತರಾಗುತ್ತೀರಿ, ಕಾರನ್ನು ಕೊಳ್ಳುತ್ತೀರಿ, ಅಧಿಕಾರವನ್ನು ಪಡೆಯುತ್ತೀರಿ. ಪ್ರತಿಯೊಂದು ಜೀವನದಲ್ಲಿ ನೀವು ಅನುಭವಿಸಬೇಕಾದ ಸುಖವನ್ನು ಅನುಭವಿಸಲು ಆ ನಿಮ್ಮ ಕನಸುಗಳೇ ನಿಮಗೆ ಸಹಾಯವಾಗುತ್ತದೆ. ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳಲಾಗದೆ ತಾವು ಏನೇನೋ ತಪ್ಪು ತಿಳ್ಕೊಳ್ಳುತ್ತಾರೆ. ಯಾಕಂದರೆ ಇದನ್ನು ಕುಳಿತು ಯೋಚನೆ ಮಾಡಿದಾಗ ಮಾತ್ರ ನಿಮಗೆ ಇದರ ಅರ್ಥವಾಗುತ್ತದೆ. ಅಲ್ಲದೆ ಇದನ್ನು ಇದೇನೋ ಟೈಮ್ ವೇಸ್ಟು ಹಾಗೆ ಅಂತ ಬರೆಯಲಿಕ್ಕೂ ಸಹ ಗೊತ್ತಿಲ್ಲದವರು ಟೈಮ್ ವೇಸ್ಟು, ನನಗೇನು ಅರ್ಥ ಆಗಿಲ್ಲ, ಇದು ನಾವು ಕೇಳಿ ಏನು ಉಪಯೋಗ. ನೀವು ಕುಳಿತು ಇದನ್ನು ಕೇಳಿದ ಮೇಲೆ ಕುಳಿತು ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗಲೇ ನಿಮಗೆ ಇದರ ಒಳಗುಟ್ಟು ಅರ್ಥವಾಗುವುದು. ಇಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಿಚಾರವು ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದದ್ದು, ನಿಮ್ಮ ಜೀವನಕ್ಕೆ ಅನುಕೂಲವಾಗುವಂಥದ್ದು, ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುವಂಥದ್ದಾಗಿರುತ್ತದೆ. ಇಂಥ ಪ್ರತಿಯೊಂದು ವಿಡಿಯೋದಲ್ಲೂ ಬರುವಂಥ ವಿಚಾರಗಳು ನಿಮ್ಮ ಜೀವನಕ್ಕೆ ತುಂಬ ಅವಶ್ಯಕವಾದ ವಿಚಾರಗಳಾಗಿರುತ್ತವೆ. ಆದ್ದರಿಂದ ಆ ಬಗ್ಗೆ ಸರಿಯಾದ ರೀತಿಯಲ್ಲಿ ನೀವು ಕುಳಿತು ಏಕಾಂತದಲ್ಲಿ ಕುಳಿತು ಯೋಚನೆ ಮಾಡಿದಾಗ ನಿಮಗೆ ಇದರ ಅರಿವಾಗುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿ ಏನು, ನಿಮ್ಮ ಏಕಾಗ್ರತೆಯ ಶಕ್ತಿ ಏನು, ನಿಮ್ಮ ಕನಸಿನ ಬಲವೇನು, ಕನಸಿಗಿರುವಂತಹ ಗುಣವೇನು, ಎಲ್ಲವೂ ನಿಮಗೆ ಅರ್ಥವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಅದರಲ್ಲಿ ಹೇಳಿರುವಂಥ ವಿಚಾರಗಳೇನು, ಜೀವನಕ್ಕೆ ಯಾವ ರೀತಿ ಸಹಾಯವಾಗುತ್ತದೆ ಎಂಬುದನ್ನು ತಿಳಿದುಕೊಂಡು ಅದನ್ನು ಬಳಸಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷ ಪಡುವಂತಹ ಅನುಭವ ನಿಮಗೆ ಸಿಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.